ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಿರಂಜಿ ರೈಸ್ ಹೇಗೆ ಮಾಡೋದಂತ ನೋಡೋಣ. ಒಂದು ಕುಕ್ಕರಿಗೆ ಆಯಿಲ್, ತುಪ್ಪ, ನೀವು ಬರೀ ತುಪ್ಪದಲ್ಲೇ ಬೇಕಿದ್ರೂ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಬೇ ಲೀವ್ಸ್, ಪಲಾವ್ ಎಲೆ ಮತ್ತು ಬಿರಿಯಾನಿ ಎಲೆ, ಗಾರ್ಲಿಕ್, ಚಿಲ್ಲಿ, ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಮತ್ತು ಈರುಳ್ಳಿ. ಇದು ಬಿರಂಜಿ ರೈಸ್ ನಿಮಗೆ ಸ್ವಲ್ಪ ಪಲಾವ್ ಟೈಪಲ್ಲೇ ಬರುತ್ತೆ, ಆದರೆ ತುಂಬ ಜಲ್ದಿ ಈಸಿಯಾಗಿ ಕಾಯಿ ತುರಿನೂ ಆ್ಯಡ್ ಮಾಡಲ್ಲ, ಹಾಗೆ ಮಾಡ್ತೀವಿ. ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಈರುಳ್ಳಿ, ಚಕ್ಕೆ, ಲವಂಗ ಎಲ್ಲ ಸ್ಮಾಲ್ ಕ್ವಾಂಟಿಟಿಯಲ್ಲೇ, ಮತ್ತು ಪೆಪ್ಪರ್, ಕರಿಮೆಣಸು ಇಷ್ಟು ಹಾಕಿ ಚೆನ್ನಾಗಿ ತೆರಿಯಾಗಿ ರುಬ್ಕೊಳ್ಳೋಣ. ನೋಡಿ ಈ ಥರ. ಇಲ್ಲಿ ಈರುಳ್ಳಿ ಕೂಡ ಜಾಸ್ತಿ ನಮಗೆ ಬ್ರೌನ್ ಆಗಬೇಕನ್ನೋದೇ ನೆಸೆಸಿಟಿ ಇಲ್ಲ. ಮಿಕ್ಸಿ ಮಾಡ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪ್ಲೈನ್ ರೈಸ್ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನಾವು ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡೋಣ. ಮಾಡಿ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹೆಣ್ಗಾಯಿ ಗ್ರೇವಿ ಜೊತೆ, ಅವರೆಕಾಳು ಗ್ರೇವಿ ಜೊತೆ, ಯಾವುದೇ ಗರಂ ಮಸಾಲೆ ಇರೋ ಗ್ರೇವಿ ಜೊತೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನಾನಿಲ್ಲಿ 2 ಗ್ಲಾಸು ನಾರ್ಮಲ್ ಅಕ್ಕಿನೇ ಯೂಸ್ ಮಾಡ್ತಾ ಇದ್ದೀನಿ, ಬಾಸುಮತಿ ಏನು ಯೂಸ್ ಮಾಡ್ತಾ ಇಲ್ಲ. ಅಕ್ಕಿ ಹಾಕಿ ಒಂದ್ಸಲಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆ. ನಾನು ಫಸ್ಟು ನೀರು ಆ್ಯಡ್ ಮಾಡ್ತಿಲ್ಲ, ಅಕ್ಕಿ ಡೈರೆಕ್ಟಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಅಕ್ಕಿ ಕೂಡ ನೆನೆಸೇ ಇಟ್ಕೊಂಡಿಲ್ಲ, ಹಾಗೆ ತೊಳೆದೇ ಹಾಕ್ತಾ ಇದ್ದೀನಿ. ನಿಮಗೆ ತುಂಬ ಜಲ್ದಿ ಆಗುವಂಥ ರೆಸಿಪಿ. ನಾನು 2 ಗ್ಲಾಸ್ ಅಕ್ಕಿಗೆ 3.25 ಗ್ಲಾಸು ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಉದ್ರಿಯಾಗಿ ತುಂಬ ಚೆನ್ನಾಗಾಗತ್ತೆ. ಇಲ್ಲ ಸ್ವಲ್ಪ ಮೆತ್ತನೆ ಬೇಕು ಅಂದರೆ 4 ಗ್ಲಾಸ್ ಹಾಕಿ ಸರಿ ಆಗುತ್ತೆ. ನೋಡಿ, ಎಲ್ಲ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲಿ ಉಪ್ಪು ಟೇಸ್ಟ್ ಮಾಡೋದಾದರೆ ಒಂದ್ಸಲಿ ಮಾಡಿಬಿಟ್ಟು ನೀವು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಒಂದು 2-3 ವಿಸಿಲಿಗೆ ಇವಾಗಿದು ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಉದ್ರಿಯಾಗಾಗಿದೆ ಅನ್ನ. ನೀವು ನಾನ್ ವೆಜ್ ಗ್ರೇವಿ ಜೊತೆ ಆಗಿರಲಿ, ವೆಜ್ ಗ್ರೇವಿ ಜೊತೆ ಆಗಿರಲಿ ತುಂಬ ಚೆನ್ನಾಗಿ, ತುಂಬ ಸೂಟೇಬಲ್ ರೆಸಿಪಿ ಅಂತಲೇ ಹೇಳ್ಬೋದು ಈ ರೈಸು. Now it's ready. Thank you for watching. Please share, like and subscribe my channel.